ಓಂ ಶಾಂತಿ ಇವರೇ, ನಿಮಗೆ ಹಾಗೂ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಇವರೇ. ಇವರೇ, ಕೆಲವರು ಆರೋಗ್ಯ ಭಾಗ್ಯ ಸರಿ ಇಲ್ಲ. ಆರೋಗ್ಯ ಭಾಗ್ಯ ಅಂದರೆ ಶರೀರದಲ್ಲಿ ಅದು ಮೆದುಳಿನ ಸಮಸ್ಯೆ ಇರ್ಬೋದು, ಕಣ್ಣುಗಳ ಸಮಸ್ಯೆ ಇರ್ಬೋದು, ಕಿವಿಗಳ ಸಮಸ್ಯೆ ಇರ್ಬೋದು, ಗಂಟಲು ಅಥವಾ ಬಾಯಲ್ಲಿರ್ತಕ್ಕಂಥ ಯಾವುದೇ ಸಮಸ್ಯೆ ಇರ್ಬೋದು, ಹುಣ್ಣುಗಳು ಇನ್ನೊಂದು ಮತ್ತೊಂದು ಆಗುತ್ತೆ, ಕ್ಯಾನ್ಸರ್. ಹಾಗೇ ಗಂಟಲಿರುತ್ತಲ್ಲ, ಈ ಗಂಟಲಲ್ಲಿ ಕೆಲವು ಥೈರಾಯ್ಡ್ ಗ್ರಂಥಿಗಳು ಇನ್ನೊಂದು ಮತ್ತೊಂದು ಕ್ಯಾನ್ಸರ್ ಆಗ್ಬೋದು. ಅಥವಾ ಹೃದಯ ಶ್ವಾಸಕೋಶ ಸಮಸ್ಯೆ, ಅಥವಾ ಕರಳು, ಸಣ್ಣ ಕರಳು, ದೊಡ್ಡ ಕರಳು, ಅಥವಾ ಯಕೃತ್ತು, ಅಥವಾ ಸೆಕ್ಸ್ ಪ್ರಾಬ್ಲಮ್ಮು, ಅಥವಾ ಕೈ ಕಾಲುಗಳು, ನರ್ವ್ ಸಿಸ್ಟಮ್ ಪ್ರಾಬ್ಲಮ್, ಮೂಳೆಗಳ ಸಮಸ್ಯೆ, ಅಥವಾ ಏನೋ ಒಂದು ಹಾರ್ಮೋನ್ಸು, ನ್ಯೂರಾನ್ಸು, ಅಥವಾ ಕ್ರೋಮೋಸೋಮ್ಸು, ಗೊತ್ತಾಯ್ತಲ್ಲ, ಅಥವಾ ಇನ್ನೇನೋ ಒಂದು ಸಮಸ್ಯೆಗಳು ಶರೀರದಲ್ಲಿ ಬರುತ್ತೆ. ಅದು ಬಯೋಕೆಮಿಸ್ಟ್ರಿ ಇರ್ಬೋದು, ಅಥವಾ ಯಾವುದೇ ಒಂದು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ ನಮ್ಮಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ಫೇಸ್ ಮಾಡ್ತಕ್ಕಂಥದ್ದು ಹೇಗೆ. ಸಾಮಾನ್ಯವಾಗಿ ದೈಹಿಕವಾಗಿ ಸಮಸ್ಯೆಗಳು ಬಂದರೆ ಕೆಲವರು ಮಾಟ ಆಗಿದೆ, ಯಾರೋ ನಮ್ಮನ್ನು ಕೆಡಿಸ್ಬಿಟ್ಟಿದ್ದಾರೆ, ಯಾರೋ ನಮಗೆ ಮಾಟ ಮಂತ್ರ ಮಾಡಿದ್ದಾರೆ, ಅಥವಾ ದೇವರು ಮಾಡಿಸಿದ್ದಾರೆ, ಅಥವಾ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಏನೋ ಅಂತಾರಲ್ಲಪ್ಪ, ಅದು ಮಾಡಿಸಿದ್ದಾರೆ. ಹಾಗೆ ಹೀಗೆ ತಮ್ಮ ಶತ್ರುಗಳನ್ನು ತಿಳ್ಕೊತ ಕೂರಬೇಕಾಗುತ್ತೆ. ಅವ್ರು ಮಾಡಿಸಿರ್ಬೋದಾ, ಇವ್ರು ಮಾಡಿಸಿರ್ಬೋದಾ, ಇನ್ನೊಬ್ಬರು ಮಾಡಿಸಿರ್ಬೋದಾ, ಮತ್ತೊಬ್ಬರು ಮಾಡಿಸಿರ್ಬೋದಾ, ಈ ರೀತಿ ಬರೀ ಕೆಟ್ಟವ್ರ ಬಗ್ಗೆನೇ ಯೋಚನೆ ಮಾಡಬೇಕಾಗುತ್ತೆ. ಆ ಪರಿಸ್ಥಿತಿಯಲ್ಲಿ ಇದ್ಬಿಡ್ತಾರೆ ಕೆಲವರು. ಯಾಕಂದರೆ ಅವ್ರ ಸೈಕಾಲಜಿ ಹಂಗಿರುತ್ತೆ. ಯಾಕಂದರೆ ಅವ್ರಿಗೇನೋ ಒಂದು ಎನಿ ಟೈಮ್ ಹೊಟ್ಟೆ ನೋವಾಗುತ್ತೆ, ಇಲ್ಲ ಮಕ್ಕಳಾಗಲ್ಲ, ಇಲ್ಲ ಏನೋ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ, ಅಥವಾ ಇನ್ನೇನೋ ತಲೆ ಸುತ್ತೋದು, ಇಲ್ಲ ತಲೆನೋವು ಬರೋದು, ತಲೆ ಭಾರ ಆಗೋದು, ಇಲ್ಲ ಸುಸ್ತಾಗೋದು, ಕೈ ಕಾಲು ಏನೂ ಮಾಡೋಕ್ಕಾಗಲ್ಲ, ನೋವಿರೋದು, ಓಡಾಡೋಕ್ಕೂ ಆಗಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ. ಎಲ್ಲಾದರೂ ಕೆಲಸಕ್ಕೆ ಹೋದರೆ ಅಲ್ಲಿ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ಯಾವುದಾದ್ರೂ ಕಲೀಲಿಕ್ಕೆ ಹೋದರೆ ಕಲಿಯೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ, ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ, ಹಗಲೊತ್ತು ನಿದ್ದೆ ಮಾಡೋದು, ರಾತ್ರಿ ಹೊತ್ತು ನಿದ್ದೆ ಬರೋಲ್ಲ, ಹಗಲೊತ್ತು ನಿದ್ದೆ ಮಾಡೋದು, ಲಾಸ್ಟಿಗೆ ಏನೂ ಕೆಲಸ ಇಲ್ಲದೆ ವಿಲವಿಲ ಅಂತ ಒದ್ದಾಡ್ತಿರ್ತಾರೆ. ಈ ಕಡೆ ಸಂಪಾದನೆ ಇರೋಲ್ಲ, ಖರ್ಚಿಗೆ ಹಣ ಬೇಕು ಡೈಲಿ, ಇವ್ರ ಹತ್ರ ಬಯಸ್ಕೊತಾರೆ. ಏನೋ ಆಸ್ತಿ ಪಾಸ್ತಿ ಇದ್ದರೆ ಖರ್ಚು ಮಾಡ್ಕೊಂಡು ಕೂತ್ಕೋಬೋದು. ಈ ಸಮಸ್ಯೆಗಳನ್ನು ಹೆಂಗೆ ಫೇಸ್ ಮಾಡೋದು? ಹಂಗಾರೆ ಎಲ್ಲರಂತೆ ದುಡ್ಕೊಂಡು, ಎಲ್ಲರಂತೆ ನಾರ್ಮಲಾಗಿ ಆರೋಗ್ಯ ಭಾಗ್ಯದಿಂದ ಇದ್ಕೊಂಡು, ಎಲ್ಲರಂತೆ ಸುಖ ಸಂತೋಷ ಆನಂದದಿಂದ ಏನೆಲ್ಲ ತಿನ್ನಬೇಕು, ಏನೆಲ್ಲ ಕುಡಿಯೋಂಥದ್ದು, ತಿನ್ನುವಂಥದ್ದು ಒಳ್ಳೆಯದು. ಅದನ್ನು ತಿನ್ಕೊಂಡು ಆರೋಗ್ಯವಾಗಿರೋದು ಯಾವ ರೀತಿ? ಈ ರೀತಿ ಪರಿಸ್ಥಿತಿ ಅವ್ರಿಗಿರೋದಿಲ್ಲ. ಅವರೆಲ್ಲ ತುಂಬ ಮಾನಸಿಕವಾಗಿ, ದೈಹಿಕವಾಗಿ ವಿಲವಿಲ ಅಂತ ನರಳ್ತಾ ಇರ್ತಾರೆ. ಗೊತ್ತಾಯ್ತಲ್ಲ? ಹಂಗಾರೆ ಇಂಥವ್ರಿಗೆ ಸಮಸ್ಯೆ ಬಗೆಹರಿಸೋದು ಯಾರು? ಡಾಕ್ಟ್ರುಗಳು. ಡಾಕ್ಟ್ರ್ ಹತ್ರ ಹೋಗ್ತಾರೆ, ಅವ್ರೇನು ಮಾಡ್ತಾರೆ? ಸ್ಕ್ಯಾನ್ ಮಾಡ್ತಾರೆ, MRI, CT ಸ್ಕ್ಯಾನರು, ಅಲ್ಟ್ರಾಸೌಂಡ್ ಸ್ಕ್ಯಾನರು, ಬ್ಲಡ್ ರಿಪೋರ್ಟು, ಇನ್ನೊಂದು ಮತ್ತೊಂದು ಸ್ಕ್ಯಾನ್ ಮಾಡಿಸ್ತಾರೆ, ಎಕ್ಸ್ರೇ ಮಾಡಿಸ್ತಾರೆ, ಎಲ್ಲ ಆಗುತ್ತೆ. ಫೈನಲಾಗಿ ಅವರು ಏನೋ ಅದಕ್ಕೊಂದು ನಿರ್ಧಾರಕ್ಕೆ ಬರ್ತಾರೆ ಡಾಕ್ಟ್ರು. ಅವ್ರದ್ದೇ ಅದೊಂದು ಥಿಯರಿ ಇರುತ್ತೆ. ನಿರ್ಧಾರಕ್ಕೆ ಬಂದುಬಿಟ್ಟು ಅವ್ರಿಗೆ ಮೆಡಿಸನ್ನು, ಟ್ಯಾಬ್ಲೆಟು, ಇಂಜೆಕ್ಷನು, ಇನ್ನೊಂದು ಮತ್ತೊಂದು ಸಲಹೆ ಕೊಡ್ತಾರೆ, ಯಾವ ರೀತಿ ಹೆಂಗಿರಬೇಕು. ಆದರೆ ಇವರು ಮನೆಗೆ ಬರ್ತಾರೆ, ಅವ್ರು ಏನೋ 2 ಮಾತ್ರೆ ತಿಂತಾರೆ, ಏನೋ 1 ದಿನ 2 ದಿನ ಮಾತ್ರೆ ತಿಂತಾರೆ, ಆಮೇಲೆ ತಿನ್ನೋಕ್ಕೂ ಇಷ್ಟ ಇರಲ್ಲ. ಡಾಕ್ಟ್ರ್ ಹೇಳಿದ್ದು ಕೆಲವರು ಫಾಲೋ ಮಾಡ್ತಾರೆ ಸ್ವಲ್ಪ, ಇಲ್ಲಿ ಕೆಲವರು ಫಾಲೋಲೇ ಮಾಡಲ್ಲ, ಬಿಡಿ, ಅದು ಬೇರೆ ವಿಚಾರ. ಆದರೆ ದುಡ್ಡು ಕೊಟ್ಟು ಇಷ್ಟಿಷ್ಟು ರಾಶಿ ಮೆಡಿಸಿನ್ಸು, ರಾಶಿ ಟಾನಿಕ್ ಬಾಟ್ಲುಗಳು, ಬಾಟ್ಲುಗಳೇ ಪೌಡರ್ಗಳು, ಏನೇನೋ ಎನರ್ಜಿ ಪೌಡ್ರುಗಳು ಎಲ್ಲ ತಂದಿಕೊಬಿಟ್ಟಿರ್ತಾರೆ. ಸಿರಪ್ಪು ಕುಡಿಯೋಲ್ಲ ಸರಿಯಾಗಿ, ಪೌಡ್ರು ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಯೋಲ್ಲ, ಟ್ಯಾಬ್ಲೆಟ್ಗಳು ತಿನ್ನಲ್ಲ, 1 ದಿನ 2 ದಿನ ಸುಮ್ಮನೆ ಹಂಗೆ ತಿನ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ವಾಸಿ ಆಗಲಿಲ್ಲ ಅಂತಾರೆ. ಯಾರ್ದು ತಪ್ಪಿಲ್ಲ? ಡಾಕ್ಟರ್ದು ತಪ್ಪ, ಪೇಷಂಟ್ದು ತಪ್ಪ? ಡಾಕ್ಟ್ರ್ ಏನು ಹೇಳಿದ್ದಾರೆ ಅದನ್ನು ಮಾಡೋದು ಯಾರ ಕರ್ತವ್ಯ? ನೀವು ಕೇಳ್ಬೋದು, ಕೆಲವರು ಕರೆಕ್ಟಾಗಿ ಫಾಲೋ ಮಾಡ್ತಾರೆ, ಅವ್ರ ಪರಿಸ್ಥಿತಿ ಹಿಂಗೆ. ಕೆಲವರು ಕರೆಕ್ಟಾಗೂ ಮಾತ್ರೆ ತಿಂತಾರೆ, ಕರೆಕ್ಟಾಗೂ ಸಿರಪ್ ಕುಡಿತಾರೆ, ಟಾನಿಕ್ ಕುಡಿತಾರೆ, ಕರೆಕ್ಟಾಗಿ ಅವ್ರು ಹೇಳಿರೋ ಪೌಡ್ರ್ಗಳೆಲ್ಲ ತಂದುಕೊಂಡು ಎನರ್ಜಿಗೆ ಕುಡಿತಾರೆ,
ಆದರೂ ವಾಸಿ ಆಗೋಲ್ಲ. 1 ತಿಂಗಳು, 2 ತಿಂಗಳು, 3 ತಿಂಗಳು, 1 ವರ್ಷ, 1.5 ವರ್ಷ ಆದರೂ ಕೂಡ ವಾಸಿ ಆಗೋಲ್ಲಂದರೆ, ಕಡಿಮೆನೇ ಆಗೋಲ್ಲಂದರೆ ಅಲ್ಲಿಗೆ ಅದು ತಿಂದು ದಿನಾ ದುಡ್ಡು ಖರ್ಚು. ಬೆಳಗ್ಗೆ ಮಾತ್ರ ತಿನ್ನಬೇಕು ಒಂದಷ್ಟು, ಮಧ್ಯಾಹ್ನ ಒಂದಷ್ಟು ತಿನ್ನಬೇಕು ಒಂದಷ್ಟು ಮಾತ್ರೆ, ಸಾಯಂಕಾಲ ಒಂದಷ್ಟು ನುಂಗಬೇಕು. ಹಂಗೆ ಮಾತ್ರೆಗಳು ತಿಂದು 1.5 ವರ್ಷ ಎಷ್ಟು ದುಡ್ಡು ವೇಸ್ಟ್ ಆಗುತ್ತೆ, ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ. ಜೊತೆ ಕೆಲವು ರಿಯಾಕ್ಷನ್ನು ಆಗಿಬಿಡುತ್ತೆ. ಆ ರಿಯಾಕ್ಷನ್ ಆದಾಗೆಲ್ಲ ಡಾಕ್ಟ್ರ್ ಹತ್ರ ಹೇಳಬೇಕು, ಈಗ ಹಿಂಗಾಗ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ, ಹಿಂಗೆ ನೋವಾಯಿತು, ಹಂಗೆ ನೋವಾಯಿತು, ಈ ಕಡೆ ಹಿಂಗೆ ಗುಳ್ಳೆಗಳು ಬಂತು, ಆ ಕಡೆ ಹಂಗೆ ಊದ್ಕೊಳ್ತು, ಮುಖ ಊದ್ಕೊಳ್ತು, ಶರೀರ ಊದ್ಕೊಳ್ತು, ವೇಟ್ ಜಾಸ್ತಿ ಆಯಿತು, ಇನ್ನೊಂದಾಯಿತು, ಮತ್ತೊಂದಾಯಿತು, ಇವು ರಿಯಾಕ್ಷನ್ಗಳು. ಡಾಕ್ಟ್ರ್ ಹತ್ರ ಹೇಳಿದಾಗ ಅವ್ರು ನೋಡ್ತಾರೆ, ಸರಿ ಇದು ಸರಿ ಇಲ್ಲ ಅಂದ್ಬಿಟ್ಟು ಬೇರೆ ಇನ್ನೇನೋ ಒಂದು ಕೊಡ್ತಾರೆ. ಅದು ಕಡಿಮೆ ಆಗಲಿಕ್ಕೆ ಇನ್ನೊಂದಷ್ಟು ಬೇರೆ ಬರ್ಕೊಡ್ತಾರೆ. ಹೀಗೆ ಪ್ರೋಸೆಸ್ ನಡೀತಾ ಇರ್ತದೆ, ಡಾಕ್ಟ್ರು ಪೇಷಂಟು. ಆದರೆ ಡಾಕ್ಟ್ರ್ ಹೇಳ್ದಂಗೆ ಎಲ್ಲರೂ ಫಾಲೋ ಮಾಡಬೇಕು, ಅದು ಧರ್ಮ. ವಾಸಿ ಆಗಲಿಲ್ಲ ಅಂದರೆ ಅವ್ರ ಹತ್ರ ಹೇಳಬೇಕು ಹೋಗಿ, ಅವರೇನೋ ಇನ್ನೊಂದು ದಾರಿ ಹುಡುಕ್ತಾರೆ. ಅವ್ರವ್ರ ಕರ್ಮ. ಕೆಲವ್ರು ಬೇಗನೆ ವಾಸಿ ಆಗಿಬಿಡುತ್ತೆ, ಕೆಲವ್ರು ಲೇಟಾಗಿ ವಾಸಿ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ ಇವ್ರು ಡಾಕ್ಟ್ರ್ ಸವಸನೆ ಬೇಡ ಅಂದ್ಬಿಟ್ಟು ಬೇರೆ ಎಲ್ಲೋ ದೇವಸ್ಥಾನಕ್ಕೋ ಯಾರೋ ಮಾಯಾಮಾಟ ಮಾಡೋನ ಹತ್ರನೋ ಯಾರೋ ಮಾಂತ್ರಿಕನ ಹತ್ರನೋ ಹೋಗ್ತಾರೆ. ಅದು ಇವರಾಗೆ ಹೋಗಲ್ಲ, ಇವ್ರಿಗೆ ಯಾರೋ ಅಕ್ಕಪಕ್ಕ ಅವ್ರು ಹೇಳ್ತಾರೆ, ಎಲ್ಲೋ ಯಾರೋ ನಿನಗೆ ಮಾಟ ಮಾಡಿದ್ದಾರೆ, ಎಲ್ಲೋ ನಿನಗೆ ಮಾಯ ಮಾಡಿದ್ದಾರೆ, ಎಲ್ಲೋ ನಿಂಬೆಹಣ್ಣು, ಮೆಣಸಿನ್ಕಾಯಿ, ಕುಂಬಳಕಾಯಿ ಅಥವಾ ಇನ್ನೇನೋ ತಾಯಿ ಯಂತ್ರ ಮಾಡಿ, ಅದೋ ನೀನು ಕೂದಲು ತಗೊಂಡೋಗಿ, ನಿನ್ನ ಹಳೆ ಬಟ್ಟೆಗಳು ತಗೊಂಡೋಗಿ, ನಿನ್ನ ಬ್ಲಡ್ ಸ್ಯಾಂಪಲ್ ತೊಗೊಂಡೋಗಿ ಯಾರೋ ಮಾಟ ಮಾಡಿದ್ದಾರೆ, ಕೆಡಿಸ್ಬಿಟ್ಟಿದ್ದಾರೆ ನಿನಗೆ, ನಿನ್ನಲ್ಲಿ ಬರೀ ಭೂತ ಪ್ರೇತ ಪಿಶಾಚುಗಳು ಸೇರ್ಕೊಂಡಿರ್ಬೋದೇನೋ ಅಂತ ಭಯ ಹಾಕ್ಸ್ಬಿಡ್ತಾರೆ. ಕೆಲವರು ಇರ್ತಾರಲ್ಲ, ಕೆಲವರು ಭಯ ಹಾಕ್ಸಕ್ಕಂತೆ ಅವ್ರು ಇಕ್ಸ್ಬಿಡ್ತಾರೆ. ಇವರು ಪಾಪ ಇವ್ರಿಗೆ ಅದೆಲ್ಲ ಏನು ಅಷ್ಟು ಕೆಲವರು ನಂಬಿಕೆ ಇರೋರು, ಮಾಟ ಮಂತ್ರ ಅದ್ರ ಮೇಲೆ ನಂಬಿಕೆ ಇರೋರು, ಒಲವಿರೋರು ಅಥವಾ ಆಸಕ್ತಿ ಇರೋರು, ಅದ್ರ ಬಗ್ಗೆ ತಿಳ್ಕೊಂಡಿರೋರು ಏನು ಮಾಡ್ತಾರೆ, ಇಮ್ಮಿಡಿಯೇಟ್ಲಿ ನಂಬಿಬಿಡ್ತಾರೆ. ಹೌದು ಅವ್ರು ಹೇಳಿದ್ದು ನಿಜ ಅಂದ್ಬಿಟ್ಟು. ಅವ್ರಿಗೆ ಮುಂಚೆ ಇವರೇ ಯೋಚನೆ ಮಾಡಿಬಿಟ್ಟಿರ್ತಾರೆ, ಯಾರೋ ನನಗೆ ಕೆಡಿಸಿರ್ಬೋದೇನೋ, ಏನೋ ಆಗಿರ್ಬೋದೇನೋ, ಅಲ್ಲಿ ಇಲ್ಲಿ ಡಾಕ್ಟ್ರ್ ಹತ್ರ ಸುತ್ತದೆ, ವಾಸಿ ಆಗಲಿಲ್ಲ ಅಂದ್ಬಿಟ್ಟು. ಆದರೆ ಇನ್ನು ಕೆಲವರು ಅದೆಲ್ಲ ಏನಿಲ್ಲ, ಮಾಯಾನೂ ಇಲ್ಲ, ಮಾಟನೂ ಇಲ್ಲ, ದೆವ್ವನೂ ಇಲ್ಲ, ಭೂತಾನೂ ಇಲ್ಲ, ಪ್ರೇತಾನೂ ಇಲ್ಲ, ಬ್ರಹ್ಮ ರಾಕ್ಷಸನೂ ಇಲ್ಲ ಅಂಥೇಳಿ ಧೈರ್ಯವಾಗಿರ್ತಾರೆ. ಆದರೂ ವಾಸಿ ಆಗ್ತಾಯಿಲ್ಲ ಅಂದ್ಬಿಟ್ಟು ಪಾಪ ಎಷ್ಟು ದಿನ ಅಂತ 1 ತಿಂಗಳು, 2 ತಿಂಗಳು, 3 ತಿಂಗಳು, ವರ್ಷ, 1 ವರ್ಷ ಕಾಯ್ತಾರೆ, ವಾಸಿ ಆಗೋಲ್ಲ. ಅವಾಗ ಇವ್ರಿಗೂ ಆತ್ಮಶಕ್ತಿ ಕಮ್ಮಿ ಆಗಿಬಿಡುತ್ತೆ. ಆತ್ಮಶಕ್ತಿ ಕಮ್ಮಿ ಆಗಿಬಿಟ್ಟು ಯೋಚನೆ ಮಾಡ್ತಾರೆ ಏನಂತೇಳಿ, ಹೌದು ಅವ್ರು ಹೇಳೋದು ನಿಜ ಏನೋ, ಮಾಯಾಮಾಟ ಮಾಡಿರ್ಬೋದೇನೋ, ಏನಾದರೂ ದೆವ್ವಗಳನ್ನಲ್ಲಿ ಇರ್ಬೋದೇನೋ, ಆ ಥರ ಅನ್ಕೊಬಿಡ್ತಾರೆ. ಸರಿ ಹೋಗಿ ನೋಡೇ ಬಿಡೋಣ ಒಂದು ಸಾರಿ ಅಂದ್ಬಿಟ್ಟು ಯಾವುದೋ ಗುರುಗಳ ಹತ್ರ ಇವ್ರು ಕರ್ಕೊಂಡು ಹೋಗ್ತಾರೆ. ಎಲ್ಲ ಯೂಟ್ಯೂಬಲ್ಲಿ ಯಾರೋ ಹೇಳಿರ್ತಾರೆ ಗುರುಗಳು, ನನಗಿಂತ ಚೆನ್ನಾಗಿ ಗಡ್ಡ ಬಿಟ್ಟಿರೋರು, ನನಗಿಂತ ಚೆನ್ನಾಗಿ ಜುಟ್ಟು ಹಾಕಿರೋರು, ನನಗಿಂತ ಚೆನ್ನಾಗಿ ಕೂದಲು ಬಿಟ್ಟಿರೋರು, ಅಥವಾ ಏನೂ ಇಲ್ಲ ಬಿಡ್ರಿ, ಯೂನಿಫಾರ್ಮ್ ಇಲ್ಲ ಏನಿಲ್ಲ, ಪ್ಯಾಂಟು ಶರ್ಟ್ ಹಾಕ್ಕೊಂಡಿರ್ತಾರೆ. ಯಾರೋ ಒಬ್ಬರು ಒಟ್ಟಿನಲ್ಲಿ ಗುರು ಹೇಳ್ತಾ ಇರ್ತಾರೆ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಲೈಕ್ಗಳು ಸಾವಿರಾರು ಲೈಕ್ಗಳು, ಲಕ್ಷಾಂತರ ಸಬ್ಸ್ಕ್ರೈಬರ್ಸು, ಲಕ್ಷಾಂತರ ವ್ಯೂಸ್ ಓಡ್ತಾ ಇರುತ್ತೆ, ಕಾಮೆಂಟ್ಗಳು. ಅದನ್ನು ನೋಡ್ಬಿಡ್ತಾರೆ ಇವರು, ದೊಡ್ಡ ಗುರುಗಳು ಅಂತೇಳಿ ಇಮಿಡಿಯೇಟ್ಲಿ ಅವ್ರಿಗೊಂದು ಕಾಲ್ ಹೊಡಿತಾರೆ. ಅವ್ರ ಅಸ್ಟೆಂಟ್ಗಳು ಅವರು ಯಾರೋ ಕಾಲ್ ರಿಸೀವ್ ಮಾಡ್ತಾರೆ, ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಪಾಪ ಅಲ್ಲಿ ಒಬ್ಬ ಅಮ್ಮ ನನಗೆ ಕಾಲ್ ಮಾಡಿದ್ಲು, ಈ ವಿಚಾರ ಲಾಸ್ಟ್ ಟೈಮ್ ಹೇಳಿದ್ದೀನಿ. ಇವತ್ತು ಒಬ್ಬರು ನನಗೆ ಕಾಲ್ ಮಾಡಿದರು. ಇವತ್ತೊಬ್ಬರು ಕಾಲ್ ಮಾಡಿದರು. ಆ ಹುಡುಗಿ ಹೆಸ್ರು ಏನೋ ಇದೆ, ಆ ಹುಡುಗಿ ಹೆಸ್ರು ಗೊತ್ತು, ನೆನಪಿದೆ ನನಗೆ, ಹೇಳೋದು ಬೇಡ, ಯಾಕೆ ಸುಮ್ಮನೆ ಆ ಹುಡುಗಿ ಹೆಸ್ರು. ಆ ಹುಡುಗಿ ಬೆಂಗಳೂರಲ್ಲಿದ್ದಾಳೆ, ನನ್ನ ಹತ್ರ ಈಗ ಬೆಳಗ್ಗೆ ಅಂತ ಹೇಳ್ಕೊಂಡು ಕೂತ್ಕೊಳ್ಳು. ಈ ರೀತಿ ಸ್ವಾಮೀಜಿಗಳು ಅಲ್ಲ, ಯಾವುದೋ ಒಂದು ಟ್ರಸ್ಟ್ ಅವರು, ಒಬ್ಬ ಗುರೂಜಿ ಯಾರೋ ಟ್ರಸ್ಟೋ ಏನೋ ಗೊತ್ತಿಲ್ಲ, ಆಶ್ರಮನೋ ಟ್ರಸ್ಟೋ ಗೊತ್ತಿಲ್ಲಪ್ಪ, ಯಾರೋ ಗುರೂಜಿ ಯೂಟ್ಯೂಬಲ್ಲಿ ಎಲ್ಲೋ ಇದ್ರಂತೆ. ಈ ಹುಡುಗಿ ಫೋನ್ ಮಾಡಿದ್ದಾಳೆ, ಬನ್ನಿ ಅಮ್ಮ ಕಲಿಸ್ಕೊಡ್ತೀವಿ, ಕ್ಯಾಂಪ್ ಇರುತ್ತೆ, ಕ್ಯಾಂಪ್ ಆಗ್ತಾರಲ್ಲಪ್ಪ ಅವಾಗವಾಗ, ಆ ರೀತಿ ಕ್ಯಾಂಪ್ 15 ದಿನ ಕ್ಯಾಂಪ್ ಅಂತೆ. 15 ದಿನ ಆ ಕ್ಯಾಂಪಲ್ಲಿ ಹುಡುಗಿ ಸೇರಿಕೊಂಡ್ಲು, ಅಡಾಪ್ಟ್ ಆದ್ಲು. ಆ ಹುಡುಗಿ ಹೇಳಿದ್ದೇನಪ್ಪ ಅಂದರೆ 2.5 ಲಕ್ಷ ಏನೋ ಕಟ್ಟಿದ್ಲಂತೆ. ಎಷ್ಟು? 2.5 ಲಕ್ಷ ಕಟ್ಟಿದ್ದಾಳಂತೆ. ನನಗೂ ಗೊತ್ತಿಲ್ಲ ಅದು ಎಷ್ಟು ಕಟ್ಟವ್ರು ಏನು ಬಿಟ್ಟವ್ರು, ನನಗೆ ಹಂಗೆ ಕೇಳಿಸ್ತಾ ಹುಡುಗಿ ಹೇಳಿದ್ದು, ನಾನು ಒಂದೇ ಸಾರಿ ಕೇಳಿಸ್ಕೊಂಡೆ. 2.5 ಲಕ್ಷ ಆದ್ಲು. ಆಮೇಲೆ ಅಲ್ಲಿ ಹೋಗಿ ಸೇರ್ಕೊಂಡ್ಲಂತೆ, 15 ದಿನ ಆಯ್ತಂತೆ. ಅದೇನೋ ಒಂದು ಮಂತ್ರ ಹೇಳ್ಕೊಟ್ರಂತೆ, ಯಾವುದಂದರೆ ಎಲ್ಲೋ ಒಂದು ಹೇಳಿದ್ಲು ಮಂತ್ರ, ಆ ಮಂತ್ರ ಹೇಳ್ಕೊಂಡ್ರಂತೆ. ಇದೆಲ್ಲ ಪಟ್ನ ಮಾಡೋ, ಇದು ಮಾಡೋ, ಅಷ್ಟಮಂಗಲ ಪ್ರಶ್ನೆ ಯಾವುದೋ ಅಷ್ಟಮಂಗಲದ್ದು ಆ ಕಡೆ ಮಾಡ್ತಾರೆ, ಮಂಗಳೂರು, ಉಡುಪಿ ಆ ಕಡೆ ಎಲ್ಲ ಅಷ್ಟಮಂಗಲದ್ದು ಏನೇನೋ ಮಂತ್ರಗಳೆಲ್ಲ ಇರ್ತದೆ, ಅಲ್ಲಿ ದೈವ ಆರಾಧನೆ ಮಾಡ್ತಾರೆ. ಅದ್ರ ಬಗ್ಗೆ ಒಂದು ಮಂತ್ರ ಹೇಳ್ಕೊಟ್ರಂತೆ. ಇದು ನೀನು ಪಟ್ನ ಮಾಡ್ತಾಯಿರೋ, ಸಾಧನೆ ಮಾಡ್ತಾರೋ, ಆಗ್ಬಿಡುತ್ತೆ ನಿನ್ನ ಸಿದ್ಧಿ. ಆಯ್ತು ಹೋಗಂದ್ರಂತೆ. 15 ದಿನ ಬರೀ ಅಷ್ಟು ಹೇಳಿದ್ರೆ ಹುಡುಗಿಗೆ ಏನೋ ಬೇಜಾರಾಗ್ತಾಯಿಲ್ಲ. ಹೋದರೆ 2.5 ಲಕ್ಷ ಹೋಗಲಿ, ಸರಿ ಏನೋ ಒಂದು ಮಂತ್ರ ಹೇಳ್ಕೊಟ್ಟಿದ್ದಾರೆ, ಸರಿ ಹೋಗಲಿ, ನಾನು
ಎಲ್ಲ ಮಾಡ್ಕೊಳ್ಳಲ್ಲ ಅಂತ ಆ ಹುಡುಗಿ ಯೋಚನೆ ಮಾಡೋಳೇನೋ. ಆ ಹುಡುಗಿ ಒಂದು ಸೂಕ್ಷ್ಮವಾಗಿ ಒಂದು ಮಾತು ಹೇಳಿದ್ಲು ನನಗೆ, ಬಹಳ ದುಃಖದಲ್ಲಿ ಹೇಳಿದ್ಲು. ದುಃಖ ಅಂದರೆ ತಡ್ಕೊಳಕ್ಕಾಗ್ತಾಯಿಲ್ಲ ಹುಡುಗಿಗೆ, ಅಳ್ಕೊಳ್ಳೋ ಥರ ಹೇಳಿದ್ಲು. ಏನಪ್ಪ ಅಂದರೆ, ಅವರು ನನಗೆ 15 ದಿನದಲ್ಲಿ ಏನೋ ಒಂದು ಹಿಂಸೆ ಕೊಟ್ಟರು, ಟಾರ್ಚರ್ ಕೊಟ್ಟರು, ಅಥವಾ ಏನೋ ಒಂದು ಏನೋ ಒಂದು ಮಾಡಿದ್ರು. ಅದು ನನಗೆ ಇವತ್ತು ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಗಡಗಡ ಅಂತ ನಡ್ಕಾಬಿಟ್ಟುತ್ತೆ. ನಾನೆಲ್ಲೇ ಕೆಲಸ ಕಾರ್ಯಕ್ಕೆ ಹೋದರೂ, ಆ ಹುಡುಗಿ ಇಂಜಿನಿಯರಿಂಗ್ ಓದಿದ್ದಾಳೆ, ಇಂಜಿನಿಯರಿಂಗ್ ಬೆಂಗಳೂರಲ್ಲಿದ್ದಾಳೆ. ಅವ್ರ ತಂಗಿನೂ ಬೆಂಗಳೂರೆಲ್ಲ ಇರ್ಬೋದು, ಇಲ್ಲ ಅವ್ರ ತಂಗಿ ಅವ್ರ ತಾಯಿ ಮನೇಲಿದ್ದಾಳೆ. ಅವ್ರ ತಾಯಿ ಎಲ್ಲ ಉಡುಪಿ ಹತ್ರ ಎಲ್ಲ ಇದ್ದಾರೆ. ಈ ಹುಡುಗಿ ಬರೀ ಒಂದು ರೂಮ್ ಮಾಡ್ಕೊಂಡಿದ್ದಾಳಂತೆ, ಹಂಗೆ ಹೇಳಿದ್ಲು. ಆ ಸೀನ್ ತಿಳ್ಕೊಂಡ್ರೆ ಆ ಹುಡುಗಿಗೆ ಏನೋ ಒಂದು ಇದಾಗ್ಬಿಡುತ್ತಂತೆ, ದುಃಖ ತಡ್ಕೊಳಕ್ಕಾಗಲ್ಲಂತೆ, ವಿಚಿತ್ರ ಆಗ್ಬಿಡ್ತಾಳಂತೆ. ಈಗ ಆ ಹುಡುಗಿ ರಾತ್ರಿ ಎಲ್ಲ ನಿದ್ದೆ ಬರಲ್ಲಂತೆ, ಬೆಳಗ್ಗೆ ಹೊತ್ತು ನಿದ್ದೆ ಮಾಡ್ತಾಳಂತೆ, ಬೆಳಗ್ಗೆ 10 ಗಂಟೆ ಮೇಲೆ ನಿದ್ದೆ ಮಾಡ್ತಾಳಂತೆ, ರಾತ್ರಿ ಎಲ್ಲ ನಿದ್ದೆ ಇರಲ್ಲಂತೆ, ಬೆಳಗ್ಗೆವರೆಗೂ 10 ಗಂಟೆವರೆಗೂ, 10 ಗಂಟೆ ಮೇಲೆ ಮಾಡ್ಕೊತಾಳಂತೆ. ನನಗೆ ಬೆಳಗ್ಗೆ ಹೊತ್ತು ನನ್ನ ವಿಡಿಯೋ ನೋಡಿದ್ದಾಳೆ. ನನ್ನ ವಿಡಿಯೋ ನೋಡಿಬಿಟ್ಟು ಅವಳಿಗೆ ಮಾತಾಡೋದೆಲ್ಲ ಚೆನ್ನಾಗಿದೆ, ಒಳ್ಳೆ ರೀತಿಯಲ್ಲೆಲ್ಲ ಹೇಳಿದ್ದಾಳೆ, ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾಳೆ. ಒಳ್ಳೆ ಯಾವ ರೀತಿ ಪ್ರಾಮಾಣಿಕವಾಗಿರ್ಬೇಕು ಗುರುಗಳು ಎಲ್ಲ ನನ್ನ ಬಗ್ಗೆ ನೋಡಿ, ವೀಡಿಯೋಗಳು 1-2 ವೀಡಿಯೋ ನೋಡಿ ನನಗೆ ಕಾಲ್ ಮಾಡಿದ್ಲು. ಗುರುಗಳೇ, ನೀವು ಪ್ರಾಮಾಣಿಕವಾಗಿದ್ದೀರಾ, ಒಳ್ಳೆ ಥರ ಇದ್ದೀರಾ, ಅದಕ್ಕೆ ಕಾಲ್ ಮಾಡಿದ್ದೀನಿ. ನನ್ನ ಪರಿಸ್ಥಿತಿ ಈ ಥರ ಇದೆ, ನನಗೆ ಜಾಬ್ ಇಲ್ಲ, ಕೆಲಸ ಹುಡುಕ್ತಾಯಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ. ನಾನೆಲ್ಲ ಕೆಲಸಕ್ಕೆ ಸೇರಿಕೊಂಡ್ರೆ ಅಲ್ಲಿ 3 ದಿನ ನಾನು ಇರೋಲ್ಲ, 3 ತಿಂಗಳು ಕೂಡ ನಾನು ಕೆಲಸ ಮಾಡಲ್ಲ. ಯಾಕಂದರೆ ಯಾಕೋ ನನ್ನಲ್ಲಿ ನಡಕ ಹುಟ್ಟುತ್ತೆ, ಭಯ ಹುಟ್ಟುತ್ತೆ, ಏನೇನೋ ಆಗುತ್ತೆ, ಕೆಲಸ ಕೊಡೋಕ್ಕಾಗಲ್ಲ ಅಲ್ಲಿಂದ. ಅದಕ್ಕೆ ಕೆಲಸ ಬಿಟ್ಬಿಡ್ತೀನಿ, ಕೆಲಸನೇ ಮಾಡೋಕ್ಕೆ ನನ್ನಿಂದ ಆಗೋಲ್ಲ, ಯಾವ ಕೆಲಸಗಳು ನನಗೆ ಅಡ್ಜಸ್ಟ್ ಆಗೋಲ್ಲ, ಎಲ್ಲಿ ಅಡ್ಜಸ್ಟ್ ಆಗ್ತಾಯಿಲ್ಲ ಅಂತ ಹೇಳ್ಕೊಂಡ್ಲು ಹುಡುಗಿ. ಅದಕ್ಕೆ ಇನ್ಮೇಲೆ ಹುಡ್ಕೋದೇ ಬೇಡ ಅಂತ ಇದ್ಬಿಟ್ಟಿದ್ದೀನಿ. ಸದ್ಯಕ್ಕೆ ನಿಮ್ಮ ವೀಡಿಯೋ ನೋಡಿದೆ ನಾನು, ನನಗೆ ತುಂಬ ಇದಾಯಿತು ಅಂಥೇಳಿ ಹುಡುಗಿ ಕಾಲ್ ಮಾಡಿದ್ಲು. ಸರಿ, ಆಮೇಲೆ ನಾನು ಆಯ್ತಮ್ಮ, ವೆಜಿಟೇರಿಯನೋ ನಾನ್ ವೆಜಿಟೇರಿಯನೋ ನೀನು ಎಲ್ಲ ಕೇಳಿಕೊಂಡೆ. ಸರಿ, ನಾನು ಆಯಿತು, ಆನ್ಲೈನ್ ಕ್ಲಾಸ್ ಸೇರ್ಕೊ, ದಕ್ಷಿಣೆ ಏನೋ ಕೊಡಬೇಡ ನೀನು, ಯಾಕಂದರೆ ಏನೂ ಸಂಪಾದನೆ ಇಲ್ಲ ಅಂತೀಯ, ಆದ್ದರಿಂದ ದಕ್ಷಿಣೆ ಏನೋ ಕೊಡಬೇಡ, ಸೇರ್ಕೊ, ಆದರೆ ಐಡೆಂಟಿ ಪ್ರೂಫ್ ಅಂತ ಕಳಿಸು ಅಂತ ಹೇಳಿದ್ದೆ. ಸದ್ಯಕ್ಕೆ ಅವಳಿಗೆ ಐಡೆಂಟಿ ಪ್ರೂಫ್ ಅಂತ ಕಳಿಸಿದಾಳೆ, ಬ್ಯಾಂಕ್ದು ಯಾವುದೋ ಆಧಾರ್ ಇದಿರಬೇಕು, ಪ್ಯಾನ್ ಕಾರ್ಡ್ ಇರಬೇಕು, ಏನೋ ಒಂದು ಕಳಿಸಿದಾಳೆ. ಗೊತ್ತಾಯ್ತಲ್ಲ, ಅವಳಿಗೆ ಹೆಸರು ಹೇಳೋದು ಬೇಡ. ಆಮೇಲೆ ಈ ರೀತಿ ನಾನಾ ಮಂದಿ, ತುಂಬ ಮಂದಿ ಈ ರೀತಿ ಪಾಪ ಮಾನಸಿಕವಾಗಿ ಅವರಿಗೆ ಕೆಲವು ಕಡೆ ಎಲ್ಲ ಇನ್ಸಿಡೆಂಟ್ಗಳಾಗಿರುತ್ತೆ, ಮೋಸ ಮಾಡಿರ್ತಾರೆ. ಆ ಶಾಕ್ನ ಅವರು ತಡ್ಕೊಳಕ್ಕಾಗಲ್ಲ, ಎಲ್ಲಾದರೂ ಮೋಸ ಆದರೆ. ಆದರೆ ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕು ಎಲ್ಲರೂ, ಗುರುಗಳು ಅಂದರೆ ಏನು ಅಂತ ಮೊದಲೇ ತಿಳ್ಕೊಬೇಕು. ಅವ್ರ ಬಗ್ಗೆ, ಗುರುಗಳ ಬಗ್ಗೆ ಒಂದು ಸಾರಿ ಅವ್ರ ಹತ್ರ ನಾವು ಸೇರ್ಕೋಬೇಕಾದ್ರೆ 100 ಸಾರಿ ಯೋಚನೆ ಮಾಡಬೇಕು, 100 ಟೈಮ್ ಯೋಚನೆ ಮಾಡಬೇಕು. ಎಷ್ಟೋ 100 ಟೈಮ್ ಯೋಚನೆ ಮಾಡಿ ಅವ್ರ ಹತ್ರ ಸೇರ್ಕೋಬೇಕು. ಹಾಗೆ 100 ಟೈಮ್ ಯೋಚನೆ ಮಾಡಿ ಯಾರಾದರೂ ಮಾಯ ಮಾಡೋನು, ಮಾಟ ಮಾಡೋನು, ಮಂತ್ರ ಹಾಕೋನು, ಪೂಜೆ ಮಾಡೋನು, ಇಲ್ಲ ಕೆಲಸ ಕೂಡ ಓನರು, ಅಥವಾ ಒಳ್ಳೆಯ ಸ್ನೇಹಿತರು, ಅಥವಾ ಹುಡುಗ ಪ್ರೀತಿಸೋದು, ಹುಡುಗನ್ನ ಹುಡುಗಿ ಪ್ರೀತಿಸೋದು, ಹುಡುಗಿನ ಹುಡುಗ ಪ್ರೀತಿಸೋದು, ಅಥವಾ ಸಂಬಂಧಗಳು ಬೆಳೆಸೋದು, ಇವೆಲ್ಲ ಕರೆಕ್ಟಾಗಿ ಯೋಚನೆ ಮಾಡಿ. 100 ಸಾರಿ ಯೋಚನೆ ಮಾಡಿ, 1 ಅಲ್ಲ 2 ಅಲ್ಲ 10 ಅಲ್ಲ 100 ಸಾರಿ ಯೋಚನೆ ಮಾಡಿ. ನೀವು ಯೋಚನೆ ಮಾಡಿದ್ದು ಸರಿ ಇದೆಯಾ, ಒಂದು ತೀರ್ಮಾನಕ್ಕೆ ಬನ್ನಿ. ಇಲ್ಲ ಆ ಕೆಲಸಕ್ಕೆ ಕೈ ಹಾಕೋಣ ಅಂತ ತೀರ್ಮಾನಕ್ಕೆ ಬನ್ನಿ. ಯಾಕಂದರೆ 100 ಸಾರಿ ಯೋಚನೆ ಮಾಡಿರ್ತೀರ. ಇಲ್ಲ ಆ ಕೆಲಸ ಬೇಡ ಅಂತ ಬಿಟ್ಟುಬಿಡಿ. ಇಲ್ಲ ಕೆಲಸ ಬೇಡ ಅಂತಾನೆ ಬಿಟ್ಬಿಟ್ರಾ, 100 ಸಾರಿ ಯೋಚನೆ ಮಾಡಿದಿರಾ, ಮತ್ತೆ ಯಾವತ್ತೂ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಆ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡಿ. ಇಲ್ಲ ಮದುವೆ ಮಾಡ್ಕೊಳ್ಳಿ, ಮದುವೆ ಕೆಲಸ ಇರ್ಬೋದು, ಮದುವೆ ಮಾಡ್ಕೊಳ್ಳೋದಿರ್ಬೋದು, ಇಲ್ಲ ಸಂಬಂಧ ಬೆಳೆಸೋದಿರ್ಬೋದು, ಇಲ್ಲ ಸ್ನೇಹಿತರ ಬಗ್ಗೆ ಫ್ರೆಂಡ್ಶಿಪ್ ಮಾಡೋದಿರ್ಬೋದು, ಇಲ್ಲ ತಿನ್ನೋದು ಕುಡಿಯೋದಿರ್ಬೋದು, ಇಲ್ಲ ವಿದ್ಯೆ ಕಲಿಯೋದಿರ್ಬೋದು, ಯಾವುದೋ ಕೆಲಸಕ್ಕೆ ಸೇರ್ಕೊಳ್ಳೋದು, ಯಾವುದೋ ಮನೆ ಕಟ್ಟೋದಿರ್ಬೋದು, ಯಾವುದೋ ವ್ಯಾಪಾರ ಮಾಡೋದಿರ್ಬೋದು, ಯಾವುದೋ ಗಾಡಿ ತಗೊಳ್ಳೋದು, ವೆಹಿಕಲ್ ತಗೊಳ್ಳೋದಿರ್ಬೋದು. 100 ಸಾರಿ ಯೋಚನೆ ಮಾಡಿ. ನಿಮ್ಗೆ ಇಷ್ಟ ಆಯಿತಾ, ಓಕೆ, ಹೆಜ್ಜೆ ಇಟ್ಬಿಡಿ. ಹೆಜ್ಜೆ ಇಟ್ಮೇಲೆ ಏನೇ ಕಷ್ಟ ಬರಲಿ, ಮಧ್ಯದಲ್ಲಿ ಏನೇ ಇವರು ಏನೇ ಪಿತ್ತೇರು ಓದಲಿ, ಏನೇ ಇವರು ಪುಂಗಿ ಓದಲಿ, ನಿಮ್ಮ ನಿರ್ಧಾರನ ಬದಲಾಯಿಸಬಾರ್ದು. ಯಾಕಂದರೆ 100 ಸಾರಿ ನೀವು ಯೋಚನೆ ಮಾಡಿರ್ತೀರ, ಇಂಥಕ್ಕೆ ಹೆಜ್ಜೆ ಇಡಬಾರ್ದು. ಆದರೆ ಒಂದು ವೇಳೆ ಕೆಲಸಕ್ಕೆ ನೀವು ಕೈ ಹಾಕಲಿಲ್ಲ, ಫಸ್ಟೇ 100 ಸಾರಿ ಯೋಚನೆ ಮಾಡಿದರೆ ರಿಜೆಕ್ಟ್ ಮಾಡಿಬಿಟ್ಟಿದ್ರ, ಆಯಿತು, ಮತ್ತೆ ಯಾವತ್ತು ಯಾರು ಏನೇ ಹೇಳಲಿ ಆ ಕೆಲಸಕ್ಕೆ ಮತ್ತೆ ಕೈ ಹಾಕಬಾರ್ದು. ಯಾರು ಹೇಳ್ಕೊಡ್ತಾರೆ, ಮತ್ತೆ ನೀವು ಬೇಡ ಅಂತ ಹೇಳಿದ್ದೀರ, ಆಗಲ್ಲ ಬೇಡ ಕೆಲಸ ಅಂತ ನಿರ್ಧಾರ ಮಾಡಿದಿರ, ಬೇರೆಯವ್ರು ಹೇಳ್ಕೊಡ್ತಾರೆ, ನಿಮಗೆ ಡೈವರ್ಟ್ ಮಾಡೋಕ್ಕೆ ನೋಡ್ತಾರೆ. ನೀವು ಯಾವ ಕಾರಣಕ್ಕೂ ಅವ್ರ ಮೈಂಡಿಗೆ ಡೈವರ್ಟ್ ಆಗಬಾರ್ದು. ನೋಡ್ರಿ, ನೀವು ನಿರ್ಧಾರ ತೊಗೊಳ್ಳಿ ಬಿಡಿ, ಇನ್ನೊಬ್ಬರ ಮೈಂಡಿಗೆ ಡೈವರ್ಟ್ ಆಗಬೇಡಿ. ನೀವೇ 100 ಸಾರಿ ಯೋಚನೆ ಮಾಡಿ. ಅವಾಗೂ ನಿಮ್ಗೆ ಕ್ಲಾರಿಟಿ ಬರಲಿಲ್ವಾ, ಯಾರಾದರೂ ಒಳ್ಳೆಯವರು ತಿಳಿದವರು ನಿಮ್ಮ ಮನೆಗಳಲ್ಲಿ ಅಕ್ಕಪಕ್ಕ ದೊಡ್ಡವರು ಅಂತಿರ್ತಾರೆ, ಅವ್ರ ಹತ್ರ ಇಡಿ, ಸರಿಲ್ಲ, ಅವ್ರು ಏನು ಹೇಳ್ತಾರೆ ಅದನ್ನು ಮಾಡಿ. ಇವರೇ ಗೊತ್ತಾಯ್ತಾ, ಸರಿಲ್ಲ, ಅವ್ರು ಏನು ಹೇಳ್ತಾರೆ ಅದಲ್ಲಿ ಮಾಡಿ. ಅದರಲ್ಲೂ 10 ಜನದಲ್ಲಿ 6 ಜನ ನಿಮ್ಗೇನು ಓಕೆ ಅಂತಾರೆ, ಅದು ಸರಿ ಇದ್ದರೆ ಮಾಡಿ. ಗೊತ್ತಾಯ್ತಾ.
ಅವರು ಸರಿ ಇರ್ಬೇಕು, ನಿಮಗೆ ಸಲಹೆ ಕೊಡ್ತಾರೆ ಅವರು ಒಳ್ಳೆಯವರಾಗಿರ್ಬೇಕು. ಈ ರೀತಿ ಇರುತ್ತೆ ಈ ಪ್ರಪಂಚದಲ್ಲಿ, ಗೊತ್ತಾಯ್ತೇನ್ರಿ? ಅದಕ್ಕೆ ಒಬ್ಬ ಗುರುಗಳ ಮೇಲೆ ನಂಬಿಕೆ ಇಡಬೇಕಾದ್ರೆ, ದೇವ್ರ ಮೇಲೆ ನಂಬಿಕೆ ಇಡಬೇಕಾದ್ರೆ ಒಳ್ಳೆ ಒಂದು ಸಾರಿ ನಂಬಿಕೆ ಇಟ್ಮೇಲೆ ಮತ್ತೆ ಅಪನಂಬಿಕೆ ಇರಬಾರ್ದು. ಹಾಗೆ ಗುರುಗಳ ಹತ್ರ ವಿದ್ಯೆ ಕಲಿಯೋಕ್ಕೆ ಸೇರಿಕೊಂಡ್ಮೇಲೆ ಅವ್ರು ಏನು ವಿದ್ಯೆ ಕಲಿಸ್ತಾರೆ, ಗುರುಕುಲ ಒಳ್ಳೆ ವಿದ್ಯೆ ಕಲಿಸ್ತಾರೆ, ಅವ್ರ ಮೇಲೆ ಚಾಡಿ ಹೇಳ್ಬಾರ್ದು. ಹಾಗೆ ಪಾಠ ಮಾಡೋ ಮಾಸ್ಟ್ರುಗಳ ಮೇಲೆ ಇಲ್ಲ ಸಲ್ಲದಲ್ಲೆಲ್ಲ ಅಲ್ಲಿ ಇಲ್ಲಿ ಹೇಳಬಾರ್ದು. ಹಾಗೆ ತಾಳ್ಮೆ ಇರಬೇಕು. ಯಾರಲ್ಲಿ ತಾಳ್ಮೆ ಇರುತ್ತೆ, ಆನ್ಲೈನ್ ಕ್ಲಾಸಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಯಾರಲ್ಲಿ ತಾಳ್ಮೆ ಇರುತ್ತೆ, ಯಾರಲ್ಲಿ ವಿವೇಚನೆ ಇರುತ್ತೆ, ಯಾರಲ್ಲಿ ಗುರುಭಕ್ತಿ ದೈವಭಕ್ತಿ ಇರುತ್ತೆ, ಅವ್ರಿಗೆ ಯಾವತ್ತೂ ಕಷ್ಟಗಳಿರೋದಿಲ್ಲ. ಒಂದು ವೇಳೆ ಕಷ್ಟಗಳಿದ್ರೂ ನಿವಾರಣೆ ಆಗ್ತದೆ. ಅದು ಆರೋಗ್ಯದ ಸಮಸ್ಯೆ ಇರ್ಬೋದು, ಅಥವಾ ಹಣಕಾಸಿನ ಸಮಸ್ಯೆ ಇರ್ಬೋದು, ಅಥವಾ ಯಾವುದೋ ಶತ್ರುಗಳ ಬಾಧೆ ಇರ್ಬೋದು, ಯಾವುದೋ ದಾರಿದ್ರ್ಯ ಇರ್ಬೋದು, ಅಥವಾ ತಾವು ಮಾಡ್ತಾರೋ ಕೆಲಸದಲ್ಲಿ ಸರಿಯಾಗಿ ವ್ಯಾಪಾರ ಆಗದೆ ಇರ್ಬೋದು, ಅಥವಾ ಉದ್ಧಾರ ಆಗದೆ ಇರ್ಬೋದು, ಸಂಪಾದನೆ ಇಲ್ಲದೆ ಇರ್ಬೋದು. ಏನೇ ಇರಲಿ ಪೇಷನ್ಸ್ ಇರಬೇಕು. ಗುರುಗಳನ್ನು ನಂಬಬೇಕು. ಮೊದಲೇ ಯೋಚನೆ ಮಾಡಬೇಕು ನಂಬೇಕಾ ಬೇಡ ಅಂತ. ಆಮೇಲೆ ಗುರುಗಳಿಗೆ ಕೊಟ್ಟಂಥ ದಕ್ಷಿಣೆನ ಯಾವ ಕಾರಣಕ್ಕೂ ವಾಪಸ್ ಕೇಳಬಾರ್ದು. ಒಂದು ವೇಳೆ ಗುರುಗಳ ಹತ್ರ ಕೊಟ್ಟಂಥ ದಕ್ಷಿಣೆ, ದೇವ್ರ ಹತ್ರ ಇಟ್ಟಂಥ ದಕ್ಷಿಣೆ, ಉಂಡಿನಲ್ಲಿ ಹಾಕಿರ್ತಕ್ಕಂಥ ದಕ್ಷಿಣೆನ ನೀವು ವಾಪಸ್ ಕೇಳಿದ್ರೆ ಸ್ಮಶಾನದಲ್ಲಿರೋ ಹೆಣನ ನೀವು ತಗೊಂಡು ಬಂದು ಮನೇಲಿ ಮಾಡ್ಕೊಂಡು ತಿಂದಂಗೆ, ಕಿತ್ಕೊಂಡು ತಿಂದಂಗೆ. ಅದೇ ಬಾತ್ರೂಮಲ್ಲಿ ಹಾಕ್ತಾರಲ್ಲ ಅದೆಲ್ಲ ತಂದು ಮತ್ತೆ ತಿಂದಂಗೆ. ಅದೇ ಭೂತ ಪ್ರೇತ ಪಿಶಾಚಗಳಿರ್ತದಲ್ಲ, ಕೊಳ್ತಿರೋದು ಮಾಂಸ ರಕ್ತ, ಅದನ್ನು ತಿಂದಂಗೆ ಇರೋದು ಹೇಳ್ಬಿಡ್ತೀನಿ. ಅದು ಇದು ಎರಡು ಒಂದೇನ ಅಂತ ತಿಳ್ಕೊಬಿಡಿ. ಯಾಕಂದರೆ ಒಂದು ಸಾರಿ ಗುರುಗಳಿಗೆ ದಕ್ಷಿಣೆ ಅಂತ ಕೊಟ್ಟರೆ, ಯಾರಿಗಾದರೂ ನಾವು ಗಿಫ್ಟು ಅಂತ ಕೊಟ್ಟರೆ, ಗಿಫ್ಟು ಕಾಣಿಕೆ ಕೊಡ್ತೀವಲ್ಲ ಗಿಫ್ಟು, ಅದನ್ನು ವಾಪಸ್ ತಗೋಬಾರ್ದು. ತಗೊಂಡ್ರೆ ಹೇಳಿದ್ನಲ್ಲ, ಬ್ರಹ್ಮರಾಕ್ಷಸ ಬಂದು ನಿಮ್ಮನ್ನು ಸೇರಿಕೊಂಡಂಗೆ, ಮನೆಯಲ್ಲಿ ದೇವಗಳು ಭೂತಗಳು ಪ್ರೇತಗಳು ಪಿಶಾಚಗಳು ಸೇರಿಕೊಂಡಂಗೆ. ಈ ಹಣ ಇರುತ್ತಲ್ಲ ಸತ್ತಿರೋದು, ಅದನ್ನು ತಗೊಂಡು ಬಂದು ಮನೇಲಿ ಹಾಕ್ಕೊಂಡಂಗೆ, ತಿನ್ಕೊಂಡಂಗೆ. ಹೇಳಿದ್ದೀನಿ ನೆನ್ಪಿಟ್ಕೊಳ್ಳಿ. ನಾನು ಹೇಳಿದ ಮಾತಲ್ಲ ಇದು, ನಾನು ಹೇಳ್ತಾರೋ ಮಾತಲ್ಲ ಇದು. ಯಾರೊಬ್ಬರು ಕಣಿ ಹೇಳೋ ಅಮ್ಮ ಹೇಳಿದ ಮಾತಿದು, ಗೊತ್ತಾಯ್ತಾ? ನಮ್ಮದು ಒಂದು ಆಫೀಸ್ ಇತ್ತು, ಎಲ್ಲೋ ಆಫೀಸ್ಗೆ ಒಬ್ಬ ಕಣಿ ಅಮ್ಮ ಬರ್ತಾಳೆ ಕಣಿ ಹೇಳೋಕ್ಕೆ. ಆಫೀಸಲ್ಲಿ ನನ್ನ ಅಸ್ಟೆಂಟ್ ಒಬ್ಬ ಇದ್ದ, 18 ವರ್ಷದಿಂದ ನನ್ನ ಅಸ್ಟೆಂಟ್ ನನ್ನ ಕೈ ಕೆಳಗೆ, ಸುಮಾರು ವರ್ಷಗಳಿಂದ. ಅವನಿಗೆ ಮದುವೆ ಆಗಿತ್ತು, ಮಕ್ಕಳು ಆಗಿತ್ತು. ಅವನ ಹೆಂಡ್ತಿ ನನ್ನ ಹೆಂಡ್ತಿ ಎಲ್ಲರೂ ಆಫೀಸಲ್ಲೇ ಕೆಲಸ ಮಾಡೋರು. ಅವನ ಹೆಂಡ್ತಿ ಕಣಿ ಅಮ್ಮನಿಗೆ ಹಣ ಕೊಟ್ಬಿಟ್ಟು, ದಕ್ಷಿಣೆ ಕೊಟ್ಬಿಟ್ಟು ಕಣಿ ಕೇಳಿದ್ದಾಳೆ. ಒಂದು 5-6 ಕಣಿ, ಒಂದು 200 ರೂಪಾಯಿ ಕೊಟ್ಟಿದ್ದಾಳೆ. ಲಾಸ್ಟ್ಗೆ ಆ ಅಮ್ಮ ಕಣಿ ಹೇಳಿದ್ದಾಳೆ, ಇರೋದು ಇದ್ದಂಗೆ ಹೇಳಿದ್ದಾಳೆ. ಈ ಅಮ್ಮನಿಗೆ ಅದು ಇಷ್ಟ ಆಗಲಿಲ್ಲ, ಎಲ್ಲ ನೆಗೆಟಿವ್ ಆಗಿ ಕಾಣಿಸ್ತಿದೆ. ಆ ಅಮ್ಮ ಸರಿಯಾಗಿ ಹೇಳಲಿಲ್ಲ. ನನ್ನ ಹತ್ರ 200 ರೂಪಾಯಿ ತಗೊಬಿಡ್ಲು ಅಂತ, ನನ್ನ ದುಡ್ಡು ನನಗೆ ಕೊಡು, ನನ್ನ ದುಡ್ಡು ನನಗೆ ಕೊಡು, ನನ್ನ ದುಡ್ಡು ನನಗೆ ಕೊಡು ಅಂತ ಹೇಳಿದ್ದಾಳೆ. ಆವಾಗ ಕಣಿ ಅಮ್ಮ ಹೇಳಿದ್ದಾಳೆ, ಏನಮ್ಮ ನೀನು ಮನುಷ್ಯಳ, ನೀನು ಕೊಟ್ಟರೆ ದಕ್ಷಿಣನ ಯಾರಾದರೂ ವಾಪಸ್ ಕೇಳ್ತಾರ ಅಂತ ಕೇಳಿದ್ದಾಳೆ. ಆವಾಗ ಈ ಹುಡುಗಿ ಹೇಳಿದ್ದಾಳೆ, ಏನು ಸುಮ್ಮನೆ ಬರುತ್ತಾ ದುಡ್ಡು, ನೀನು ಸರಿಯಾಗಿ ಹೇಳಿಲ್ಲ, ಕೊಡೋಲ್ಲ ದುಡ್ಡು ಅಂದಿದ್ದಾಳೆ. ಆವಾಗ ಅಮ್ಮ ಎತ್ತಿ ಬಿಸಾಕ್ಬಿಟ್ಟು ಹೇಳಿದ್ಲಂತೆ, ಇದು ಹಣ ಅಲ್ಲ, ಈ ಹಣ ಕೊಟ್ಟ ದಕ್ಷಿಣ ವಾಪಸ್ ಕೇಳಿದ್ರೆ ಇದು ಹೆಣ, ದೆವ್ವ, ಭೂತ ಪ್ರೇತ ಪಿಶಾಚಿ, ಪೀಡೆ, ದಾರಿದ್ರ್ಯ, ತಗೋ ನಿನ್ನಿಷ್ಟ, ಸರ್ವನಾಶ ಆಗ್ತೀಯ ಅಂತೇಳ್ಬಿಟ್ಟು ಶಾಪ ಹಾಕಿ ಹೊರಟೋಗಿದ್ದಾಳೆ. ಆದರೂ ಇವರು ಸರ್ವನಾಶ ಆಗಿಲ್ಲ. ದುರಾದೃಷ್ಟ ಅಂದರೆ ನೋಡ್ರಿ, ಇನ್ನೂ ಇಂಪ್ರೂವ್ ಆಗಿದ್ದಾರೆ ಇವರು. ಇವಾಗ ಒಳ್ಳೆ 25-30 ಲಕ್ಷ ಕಾರ್ ಇದೆ, ಒಳ್ಳೆ ಅಪಾರ್ಟ್ಮೆಂಟಲ್ಲಿ ವಾಸ ಮಾಡ್ತಿದ್ದಾರೆ. ಈಕೆ ಗಂಡನ ನನ್ನ ಅಸ್ಟೆಂಟ್ ಇದ್ದಾನಲ್ಲ, ಅವನಿಂದ ಈಕೆಯಿಂದ ನಾನು ದೂರ ಆಗಿದ್ದೀನಿ. ಆ ಥರ ಮನುಷ್ಯರು ಇವರು. ಅವ್ರ ಹೆಸರು ಹೇಳೋದು ಬೇಡ, ಇರಲಿ ಪಾಪ ಚೆನ್ನಾಗಾಗಲಿ. 18 ವರ್ಷ ನನ್ನ ಕೈ ಕೆಳಗೆ ಇದ್ದ, ಚಿಕ್ಕ ಹುಡುಗನಲ್ಲಿ ಮೀಸೆ ಕೂಡ ಬಂದಿಲ್ಲ, ಆ ವಯಸ್ಸಿಗೆ ನನ್ನ ಹತ್ರ ಬಂದ. ಲಾಸ್ಟಿಗೆ ಎಲ್ಲ ಬಿಟ್ಟು ನಾನು ಹೊರಗೆ ಬರಬೇಕಾಯ್ತು. ಆ ಪರಿಸ್ಥಿತಿ ನನಗೆ ಬಂತು. ನನ್ನ ಅಂಗಡಿಯಲ್ಲಿ ತಂದು ಇಕ್ಕೊಂಡೆ, ನನ್ನ ಅಂಗಡಿಯಲ್ಲೇ ಇಕ್ಕೊಂಡೆ, ನನ್ನ ಮನೆಯಲ್ಲೇ ಊಟ ಹಾಕಿದೆ. ಆಮೇಲೆ ಮದುವೆ ಆಯಿತು, ಎಲ್ಲ ಆಯಿತು, ಇನ್ನೊಂದು ಆಯಿತು. 2 ಸಾರಿ ಬಿಟ್ಟೋದ, 2 ಸಾರಿ ಬಂದೋದ, 3ನೇ ಸಾರಿ ವಾರನೂ ಮಾಡಿದೆ. ಲಾಸ್ಟಿಗೆ ನಾನೇ ಆಚೆ ಹೋಗ್ಬೇಕಾಯ್ತು, ಆ ಪರಿಸ್ಥಿತಿ ಬಂದೆ. ಹಾಗೆ ಜಗತ್ತಿನಲ್ಲಿ ಸಾಕಷ್ಟು ಮಂದಿ ಇದ್ದಾರೆ. ಒಳ್ಳೆಯವ್ರಿಗೆ ಇಲ್ಲಿ ಕಷ್ಟ, ಅವ್ರು ಯಾರೇ ಆಗಿರಲಿ, ನಮ್ಮಂಥ ಗುರುಗಳಿಗೂ ಆ ಕಷ್ಟ ಬಿಟ್ಟಿಲ್ಲ. ಅದಕ್ಕೆ ಗುರುಗಳ ಮೇಲೆ ಅನುಮಾನ ಪಡಬೇಡಿ, ದೇವ್ರ ಮೇಲೆ ಅನುಮಾನ ಪಡಬೇಡಿ, ಕೊಟ್ಟ ದಕ್ಷಿಣ ವಾಪಸ್ ತಗೋಬೇಡಿ, ಗೊತ್ತಾಯ್ತಾ? ಹಾಗೆ ತಾಳ್ಮೆ ಇರಬೇಕು. ಕೊಟ್ಟ ತಕ್ಷಣ ಗುರುಗಳಿಗೆ ವಾಪಸ್ ತಗೋಬಾರ್ದು. ತುಂಬ ತಾಳ್ಮೆಯಿಂದ ಕಲಿಬೇಕು ಆನ್ಲೈನ್ ಕ್ಲಾಸಲ್ಲಿ. ಓಕೆಲ್ಲ, ಇಷ್ಟು ಹೇಳ್ತಲ್ಲ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಕಲೀರಿ, ಸೇರ್ಕೊಳ್ಳಿ ಆನ್ಲೈನ್ ಕ್ಲಾಸ್ಗೆ, ಒಳ್ಳೆಯದಾಗಲಿ. ಹಾಗೆ ಪೇಷನ್ಸ್ ಇರಲಿ. ನಿಮ್ಮ ಆರೋಗ್ಯ ಬಗ್ಗೆ ಸುಧಾರಿಸ್ಬೇಕಾದ್ರೆ, ನಿಮ್ಮ ಕಷ್ಟಗಳು ನಿವಾರಣೆ ಆಗಬೇಕಾದ್ರೆ, ಅದಿಲ್ಲ ಅಂದರೆ ಕಷ್ಟ. ಇವರೇ ದೇವ್ರ ಮೇಲೆ, ಗುರುಗಳ ಮೇಲೆ ಭಕ್ತಿ ಇರಲಿ. ಅನುಮಾನ ಪಡಬೇಡಿ. ಅನುಮಾನ ಪಟ್ಟರೆ ನೀವು ಅವ್ರನ್ನ ಕಳ್ಕೊಂಡಂಗೆ.
ಅರ್ಥ ಆಯ್ತಾ? ಹಾಗೆ ಗುರುಗಳನ್ನು ದೂಷಣೆ ಮಾಡಿದ್ರೆ, ದೇವರನ್ನು ದೂಷಣೆ ಮಾಡಿದ್ರೆ ಯಾವ ಜನ್ಮಕ್ಕೂ ನಿಮಗೆ ಮುಕ್ತಿ ಸಿಗಲ್ಲ, ಪುನರ್ಜನ್ಮ ಸಿಗಲ್ಲ. ಘೋರ ನರಕಗಳಲ್ಲಿ ಪ್ರೇತಾತ್ಮವಾಗಿ ಕೊಳಿಬೇಕಾಗ್ತದೆ. ಇದು ನಾನು ಹೇಳೋ ಮಾತಲ್ಲ, ಎಷ್ಟೋ ಮಂದಿ ಹೇಳೋ ಮಾತು. ಸರಿಲ್ಲ? ತಿಳಿದವ್ರು ಹೇಳ್ತಾರೆ. ಸದ್ಯಕ್ಕೆ ತಪ್ಪುಗಳು ಮಾಡಬೇಡಿ. ಒಳ್ಳೆ ಥರ ಹೋಗಿ, ನೀವು ಆರೋಗ್ಯ ಭಾಗ್ಯವಂತರಾಗಿ, ನೀವು ಒಳ್ಳೆಯ ಉದ್ಯೋಗಸ್ಥರಾಗಿ, ನೀವು ಮಾನಸಿಕವಾಗಿ ಒಳ್ಳೆಯ ಸ್ಥಿರತೆಯನ್ನು ಕಾಪಾಡ್ಕೊಳ್ಳಿ. ಅದಕ್ಕೆ ಬೇಕಾಗಿರೋ ತಾಳ್ಮೆ, ಸಂಯಮ, ವಿವೇಕ, ವಿವೇಚನೆ, ಸಮಯ ಪ್ರಜ್ಞೆ. ಗೊತ್ತಾಯ್ತಾ? ಅಹಿಂಸಾ ಮನೋಭಾವ, ಶಾಂತಿ ಸ್ವರೂಪ ಮನೋಭಾವ, ಇವೆಲ್ಲ ಇದ್ದರೆ ಮಾತ್ರ ಸಾಧ್ಯ. ನಿಷ್ಠೆ ಇರಬೇಕು. ಕೆಲವು ನಿಯಮಗಳನ್ನು ಕಾಲಕ್ಕೆ ಪಾಲನೆ ಮಾಡಬೇಕು. ಅಷ್ಟಿದ್ರೆ ಉದ್ಧಾರ ಆಗ್ಬೋದು. ಮತ್ತು ಸಹಿಷ್ಣುತೆ, ಕಷ್ಟಪಟ್ಟು ಶ್ರಮ ಇರುತ್ತೆ ನಿಮ್ಮಿಂದ, ಅದು ನಿಮ್ಮನ್ನು ಕಾಪಾಡುತ್ತೆ. ಧರ್ಮವನ್ನು ರಕ್ಷಿಸಿ. ಹಿಂದೂ ಧರ್ಮ, ಹಿಂದೂ ದೇಶ ಒಂದೇ ಇದೆ. ಎಲ್ಲ ಧರ್ಮಗಳು ಇದ್ದಾವೆ, ಗೌರವಿಸೋಣ. ಹಿಂದೂ ಧರ್ಮದ ತತ್ವಗಳನ್ನು ಉಳಿಸಿ ಉದ್ಧರಿಸಿ. ಅದು ಬಿಟ್ಟು ಯಾವುದೇ ಸ್ವಾರ್ಥಕ್ಕಾಗಿ ಆ ಸಿದ್ಧಿ ಕಲಿಬೇಕು, ಈ ಸಿದ್ಧಿ ಕಲಿಬೇಕಂತ ಯೋಚನೆ ಮಾಡಬೇಡಿ. ಬದಲಾಗಿ ನಿಮ್ಮನ್ನು ನೀವು ಸ್ಟಡಿ ಮಾಡ್ಕೊಳ್ಳಿ ಮೊದಲು, ಆಮೇಲೆ ಉಳಿದಿದ್ದಲ್ಲ. ಮೇಯ್ನ್ ದೈವ ಗುರು, ಅವ್ರಿಗೆ ಶರಣಾಗತರಾಗಿ. ಸರಿಲ್ಲ? ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಅವ್ರು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಾಗೆ ನಾನು ಹಿಂದಿನ ವೀಡಿಯೋಗಳನ್ನು ನೋಡಿ, ಮುಂದಿನ ವೀಡಿಯೋಗಳನ್ನು ನೋಡಿ. ನಿಮ್ಗೆ ಒಳ್ಳೆಯದಾಗಲಿ. ನಮ್ಮ ಆಶೀರ್ವಾದ ಯಾವಾಗ ನಿಮಗಿರುತ್ತೆ. ನೀವು ಉದ್ಧಾರಾಗಿ, ನಿಮ್ಮ ಅಕ್ಕಪಕ್ಕರ ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಅಣ್ಣ ತಮ್ಮ ತಂಗಿ, ಭಾವ ಅಕ್ಕ, ಚಿಕ್ಕಪ್ಪ ಚಿಕ್ಕಮ್ಮ, ಅಜ್ಜಿ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ನೀವು ಒಳ್ಳೆಯವರಾಗಿರಿ. ಜಗತ್ತಿನ ಕಲ್ಯಾಣ ಮಾಡಿ ಅಂತ ನಾನು ಬಯಸ್ತೀನಿ. ಓಕೆ, ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಅವರಲ್ಲಿ ನಿಮಗೆ